ಚೊಂಬು ಗೊಂಬೆಲ್ಲ ಹಿಡ್ಕೊಂಡು ನಿಂತಂದ್ರೆ ಇಲ್ಲ ಶಂಕು ಐತೆ ಶಂಕು ಇಲ್ಲ ಇಲ್ಲ ಇಟ್ಕೊಂಡಿಲ್ಲ ಶಂಕರ ಬೇಕಿಲ್ಲ ಇದು ಹಿಂಗೆ ಮೇಲ್ಗಡೆ ಹೋಗಿ ಮುಂದಕ್ಕೆ ಜಂಪ್ ಆಗುತ್ತಿದೆ ಮಾಡೋಣ ಒಂದಿವಸ ಪ್ರಯಾಸ ಮಾಡೋಣ ಮತ್ತೆ ಬರ್ತಾರೆ ಬರ್ತಾಯಿರ್ತೇವೆ ನಮ್ಗೆ ಬೇಕಾದ್ರೆ ಸಿಗ್ತದೆ ಸಿಗ್ತದೆ ಎಲ್ಲರೂ ಹೋಗಿರ್ತೀವಿ ಭಾಳ ಅದ್ಭುತವಾದ ಜಾಗಪ್ಪ ಅನುಷ್ಠಾನ ಮಾಡೋದಕ್ಕೆ ಈ ಜಾಗ ಮತ್ತೆ ಅಲ್ಲಿ ಬಾವಿ ಗಂಗೆ ಜಾಗ ಹತ್ರ ಸಿದ್ದಪ್ಪ ಅಲ್ಲೇ ಕೂತ್ಕೊಳ್ಳೋದು ಜಾಸ್ತಿ ಇಲ್ಲಿಗಿನ್ನ ಅಲ್ಲೇ ಕೂತ್ಕೊಳ್ಳೋದು ನಿಮ್ಗೆ ಯಾವಾಗೆಲ್ಲ ಅಗ್ನಿ ಇದಾಯ್ತಲ್ಲ ಅಲ್ಲಿಗೆ ಅರ್ಥ ಮಾಡ್ಕೋಬೇಡಿ ಬಹಳ ಅದ್ಭುತವಾದಂಥ ಕ್ಷೇತ್ರ ಇದು ತಮಾಷೆ ಅಲ್ಲ ಅನಿಮಾ ಸಿದ್ಧಿಗಳಲ್ಲಿ ಗರಿಮಾ ಸಿದ್ಧಿ ಲಗಿಮಾ ಸಿದ್ಧಿ ಅಂತ ನಾವೇನು ಹೇಳ್ತೀವಿ ಆ ಸಿದ್ಧಿಗಳಿಗೆ ಒಂದು ಆಸ್ಪದ ಕೊಡ್ತಕ್ಕಂಥ ಜಾಗ ಇದು ಈಗ ನಾವೇನು ಸಹಸ್ರಾಗ್ರ ಅಂತ ಹೇಳ್ತೀವಿ ಮೂಲಾಧಾರ ಅಂತ ಇದಕ್ಕೆಲ್ಲ ಒಂದೊಂದು ಏನಿರುತ್ತೆ ಅದೇ ರೀತಿ ನಮ್ಮ ಒಂದು ಅಣಿಮಾ ಸಿದ್ಧಿಗಳು ಅಷ್ಟ ಅಣಿಮಾ ಸಿದ್ಧಿಗಳು ಅಂತ ಹೇಳ್ತೀವಿ ಆ ಸಿದ್ಧಿಯಲ್ಲಿ ಗರಿಮಾ ಸಿದ್ಧಿ ಆಗಿರ್ಬೋದು ಇಲ್ಲ ಲಘುಮಾ ಸಿದ್ಧಿ ಆಗಿರ್ಬೋದು ಈ ಕ್ಷೇತ್ರದಲ್ಲಿ ನಮಗೆ ಸಿದ್ಧಿ ಆಗುತ್ತೆ ಮತ್ತು ಇಲ್ಲಿ ಇನ್ನೂ ವಿಶೇಷ ಏನು ಅಂತ ಹೇಳಿದ್ರೆ ಯಾರೇ ಎಷ್ಟೇ ದೊಡ್ಡವನು ಬಂದರೂ ಈ ಒಂದು ಗುಡ್ಡದ ಒಂದು ಸಿದ್ದೇಶ್ವರ ಕರಡಿಕೋಡು ಸಿದ್ದೇಶ್ವರನ ಮುಂದೆಗಡೆ ಶರಣಾಗಿ ತಲೆ ಬಗ್ಸೆ ಒಳಗಡೆ ಬರಬೇಕು ಯಾವುದೇ ಕಾರಣಕ್ಕೂ ಅವನು ತಲೆ ಬರ್ತೀನಿ ಅಂತ ಬರೋಕ್ಕೆ ಆಗೋದೇ ಇಲ್ಲ ಇಲ್ಲಿ ಅವ್ರು ಎಂಥವರೇ ಬರಲಿ ರಾಜನೇ ಆಗಿರಲಿ ಮಂತ್ರಿನೇ ಆಗಿರಲಿ ಹೊರಗಡೆ ಬರ್ತಾನೆ ಅಂತಲೇ ಬಂದು ಅಪ್ಪ ಮುಂದೆ ಅಲ್ಲಿ ಶರಣಾಗಿ ಬರಬೇಕು ಎದೆ ನಿಗಿಸ್ ಬಂದ ನಾನು ಬಿದ್ದ ಅಂತ ಶರಣಾಗಿ ಬಂದ ನಾನು ಗೆದ್ದ ಅಂತ ಗುಡ್ಡದ ಮಾದಪ್ಪ ಅಂತಾರು ಅಂದ್ಕೊಳ್ಳಿ ಗುಡ್ಡದ ಕರಡಿಕೋಡು ಸಿದ್ದೇಶ್ವರ ಅಂತಾರು ಅಂದ್ಕೊಳ್ಳಿ ಅಂದ್ರೆ ಅಂತ ಅದ್ಭುತವಾದಂಥದ್ದು. ಮತ್ತೆ ನೀವು ನೋಡಿದ್ರಲ್ಲ ಈಗ ಆ ಏನೊಂದು ನಾವು ಸ್ವಾಮಿ ಅಲ್ಲೂ ಸಹ ಅಷ್ಟೇನೆ. ಈಗ ನೀವು ಇನ್ನೂ ಒಂದ್ ಸ್ವಲ್ಪ ಕೆಳಗೆ ಮಾಡ್ಬೋದಾಗಿತ್ತು, ಈಗ ಇನ್ನೂ ಒಂಚೂರು ಕೆಳಗಡೆ ನೀವು ಮಾಡ್ಬೋದಾಗಿತ್ತು. ಅಲ್ಲಿ ಅದಕ್ಕೆ ಆಸ್ಪದ ಇಲ್ಲ. ಅವ್ರು ಏನ್ ಆದೇಶ ಇದೆ ಅದನ್ನೇ ನೀವು ಫಾಲೋ ಮಾಡ್ಬೇಕು. ನಮ್ಗೆ ಗೊತ್ತಿದ್ದು ಮಾಡ್ತೀವಿ, ಗೊತ್ತಿಲ್ಲ ಮಾಡ್ತೀವಿ. ಗೊತ್ತಾಗ್ತೇನಪ್ಪ, ಇದು ಅವರ ಒಂದು ತತ್ವ ಇದು. ಮತ್ತೆ ತಗ್ಗಿ ಬಗ್ಗೆ ನಡಿಬೇಕು ಅನ್ನೋದು, ಗುರು ಹಿರಿಯರ ಮುಂದೆ ತಲೆ ಬಗ್ಸಿ ತಲೆ ಬಾಗಿ ನಡಿಬೇಕು ಅನ್ನೋದು. ಯಾರೊಬ್ರು ಒಂದು ಗುರು ಮುಂದೆ ಹೋದಾಗ ಶರಣಾಗಿ ಹೋಗ್ಬೇಕು ಅನ್ನೋದಕ್ಕೆ ಇದು ಹೇಳೋದು. ಶರಣ ಒಂದವನಿಗೆ ಶರಣಾರ್ಥಿ ಅಂತ ಅಲ್ವೇನಪ್ಪ. ಹಾಗೆ ಅಲ್ಲೇನೊಂದು ನಾವು ಕೂತ್ಕೊಂಡು ಬರೀ ಅಲ್ಲಿ ಸ್ವಾಮಿ ಆರಾಧನೆ ಮಾಡೋದೇನೆ ಅನುಷ್ಠಾನ ಆಗೋಗುತ್ತೆ. ಅಲ್ಲೇ ತಪಸ್ಸಾಗಿರುತ್ತೆ. ಕೂತ್ಕೊಂಡು ಸ್ವಾಮಿ ಅಭಿಷೇಕ ಮಾಡಿ ಎಲ್ಲ ತೊಳೆದು ಇದು ಮಾಡ್ಕೊಂಡು ಆಚೆ ಬರೋಷ್ಟೊಳಗೆ ನಮ್ಗೆ ಅಲ್ಲೇ ಒಂದು ಸಿದ್ಧಿ ಆಗೋಗಿರುತ್ತೆ. ಇದು ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ನೀವೇನು ಯಾವುದೋ ಮಂತ್ರ ಹೇಳ್ಕೊಂಡು ಕೂತ್ಕೋಬೇಕು, ಇನ್ನೊಂದು ಮಾಡಬೇಕು ಅನ್ನೋದೇನು ಇಲ್ಲ. ಇಲ್ಲಿ ಆರಾಮ ಕೂತ್ಕೊಂಡು ಆ ಯಪ್ಪನ ಮುಂದೆ ಒಂದು ಬಕೆಟ್ ನೀರು ಹಾಕಿ ತೊಳೆದು ಯಪ್ಪನ ಮುಂದೆ ಅಂಗಾರ ಹಚ್ಚಿ ಅದು ಬಿಲ್ಪತ್ರೆ ಹಾಕೋಷ್ಟೊಳಗಡೆ ಆ ಯಪ್ಪ ನಿಮ್ಗೆ ಏನು ಕೊಡ್ಬೇಕು ಕೊಟ್ಟಿರ್ತಾನೆ. ಮೈಕೆ ನೋವು ಬೇಕಾದ್ರೆ ಮೈಕೆ ನೋವು ಕೊಟ್ಟಿರ್ತಾನೆ, ಸಿದ್ಧಿ ಬೇಕಾ ಸಿದ್ಧಿ. ಮೈಕೆ ನೋವು ಕೊಂಡವ್ರು ಮೈಕೆ ನೋವಿಯಪ್ಪ, ಕಳೆಬೀಳೋರು ಮೈಕೆ ನೋವು ಆಗುತ್ತೆ. ಸಿದ್ಧಿ ಬೇಕು ಭಕ್ತಿಯಿಂದ ಮಾಡಿದವ್ರಿಗೆ ಸಿದ್ಧಿ ಸಿಗುತ್ತೆ. ಸೊ ಒಂದು ಅತ್ಯದ್ಭುತವಾದಂಥ ಕ್ಷೇತ್ರ. ಈಗ ಆ ಮೆಟ್ಲು ಇಲ್ದೇನೂ ನೀವು ಮಾಡ್ಬೋದಾಗಿತ್ತು. ಹೌದು, ಅದು ಆ ಪರಮಾತ್ಮನ ಚಿತ್ತ. ಅದು ಪರಮಾತ್ಮನಿಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಂಡಿದ್ದಾರೆ. ಕಷ್ಟ ಅಂತ ನಿಮ್ಗೆ ಅನ್ಸ್ಬೋದು ಅಷ್ಟೇ ಬಿಟ್ರೆ, ಅಲ್ಲಿ ಕಷ್ಟ ಬಿದ್ದವನಿಗೆ ಈ ಕಾಯಕದಲ್ಲಿ, ಈ ಕಾಯಕ್ಕೆ, ಈ ಮಾಡ್ತಕ್ಕಂಥ ಆ ಕಾಯಕದಿಂದ ಅಷ್ಟೇ ಸುಖ ಸಿಗುತ್ತೆ ಅನ್ನೋದು ಈ ಸಿದ್ದೇಶ್ವರನ ತತ್ವ. ಮತ್ತೆ ಹೇಗಿದ್ದಾರೆ ಸ್ವಾಮಿ ಅಂತ ಹೇಳಿದ್ರೆ, ಇಡೀ ಬೆಟ್ಟದೊಳಗಡೆ, ಇಡೀ ನಮ್ಮ ಈ ಇಡೀ ಗುಡ್ದೊಳಗಡೆ ಕರಡಿಕೊಳ್ಳೋದು, ಗುಡ್ದೊಳಗಡೆ ಹುಡ್ಕೋದ್ರು ಆ ಸ್ವಯಂಭೂ ಲಿಂಗದ ಮೇಲೆ ಆ ಲಿಂಗ ಬಂದು ಕೂತ್ಕೊಳ್ಳೋಂಥದ್ದು ಅಷ್ಟು ಸುಲಭ ಅಲ್ಲ. ಮತ್ತೆ ಇನ್ನೊಂದೇನು ವಿಶೇಷ ಅಂತ ಹೇಳಿದ್ರೆ, ಹೇಗೆ ನಾವು ಕಣಿವೆ ಸಿದ್ಧಗಿರಿ ಒಳಗಡೆ ಸರ್ಪದ ಬಾಯಿ ಒಳಗಡೆ ಹೋಗ್ತೀವಿ, ಹಾಗೆ ನಾವು ಅಲ್ಲಿಂದ ಒಳಗಡೆ ಹೋಗ್ತೀವಿ ಅಂತ ಹೇಳಿದ್ರೆ ಆಗಲೇ ನಿಮ್ಗೊಂದು ಸರ್ಪ ತೋರಿಸ್ತೆ ಅಲ್ಲಿ ನಿಮಗೆ. ನೀವು ಯಾವಾಗ ಹುಷಾರಾಗಿ ಗಮನಿಸಿ ನೋಡಿ, ಹತ್ ಕಡೆ ಒಂದು ಎಡೆ ಇದೆ, ಆ ಎಡೆ ದಾಟಿ ಒಳಗಡೆ ಹೋಗ್ಬೇಕು. ಅಂದ್ರೆ ಸರ್ಪದ ಬಾಯಿ ಒಳಗೆ ಒಳಗಡೆ ಹೋಗ್ತೀರಿ ಅಂತ ಅದು ಅರ್ಥ. ಮುಂದೆನೂ ಇರ್ಬೋದಾಗಿತ್ತು, ಸರ್ಪ ಅಂತ ಇದ್ ಮಾಡ್ತಿದ್ರಿ. ಆದ್ರೆ ಹತ್ ಕಡೆಯಿಂದ ಒಳಗಡೆ ಹೋಗ್ತಕ್ಕಂಥವ್ರಿಗೆ ಏನಂದ್ರೆ, ಮುಂದೆಗಡೆ ಎಡೆ ಸರ್ಪ ಕಾವಲಿದೆ, ಹೋಗ್ತೀವಿ ಏನಂದ್ರೆ ಸರ್ಪದ ಬಾಯೊಳಕ್ಕೆ ಅಂತ ಅರ್ಥ. ಸಿದ್ಧಿ ಅಂತ ಹೋದವನಿಗೆ ವಿಷ ಹಾಕಲ್ಲ. ಸಿದ್ಧಿ ಇಲ್ದೇನೆ ಸದ್ದಿಲ್ದಂಗೆ ಒಳಗೆ ಹೋಗ್ತಾನೆ ಅಂದ್ರೆ ಸಿದ್ಧೆ ಮಾಡಲ್ಲ, ಆಚೆ ಬರೋದೇ ಇಲ್ಲ ಅವನು ಅಂತ. ಅದಕ್ಕೆ ಫಸ್ಟೇ ಒಂದು ಸೂಕ್ಷ್ಮ ಕೊಟ್ಟಿದ್ದಾರೆ. ಏನೋ ಕೋಡ್ಕಲ್ಲ ಅಂದ್ರೆ ಅವ್ನು ಕೋಡಾನೆ, ಅವನು ಕೋಡನಿಗೆ ಅಂತ ಏನಪ್ಪಾ, ಅದು ನಾಗರ ರೂಪ ಅಂತ ಅನ್ಕೊಂಡು ಸಿದ್ಧಿ ಪುರುಷ ಆಗ್ತಾನೆ ಅನ್ನೋದು ತತ್ವ ಇರೋದು. ಅದ್ರೊಳಗಡೆ ಹೋಗ್ತಕ್ಕಂಥವ್ರು ಯಾರೇ ಆದ್ರೂ ಅಷ್ಟೇನೆ ಆ ನಾಗಕ್ಕೆ ಒಂದು ಗೌರವ ಕಾವಲಾಗಿರ್ತಕ್ಕಂಥದ್ದು, ಇಲ್ಲಿಂದ ಕಾವಲಾಗಿರ್ತಕ್ಕಂಥದ್ದು. ಅದು ಇಲ್ಲಿರ್ತಕ್ಕಂಥ ಸಿದ್ದೇಶ್ವರಿಗೆ. ಈಗ ಅಕಸ್ಮಾತ್ ಹಾಗೆ ಅಂತ ಅಂದ್ರೂ ನಾವು ಅದನ್ನ ಬೇಕಾದ್ರೆ ನಾವು ನೆಕ್ಸ್ಟ್ ಇನ್ನೊಂದು ಅಲಂಕಾರ ಮಾಡಿದ್ರೆ ನಿಮ್ಗೆ ತೋರಿಸ್ತೀನಿ. ಹಿಂದೆಗಡೆ ಇರೋದನ್ನ ಮೈ ಅಂತ ಅನ್ಕೊಂಡ್ರು ಅವನು, ಇದು ಮೈ ಅಂತ ಅದ್ ಕಡೆ ಏನ್ ಕಾಣುತ್ತೆ, ಈ ತರ ಎಡೆ ಕಾಣುತ್ತಿದೆ, ಕರೆಕ್ಟ್ ಅಲ್ವಾ? ಅಲ್ಲಿ ಹಿಂಗೆ ಎಡೆ ಕಾಣ್ತಾ ಇದೆ. ಆದ್ರೆ ಅದನ್ನ ನೀವು ಮೈ ಅನ್ಕೊಂಡ್ರೆ ಆ ಮೇಲ್ಗಡೆ ಇದೆಯಲ್ಲ, ಆ ಮೈ ಪೋರ್ಷನ್ ಪೂರ್ತಿ ಬರೀ ಎಡೆನೇ ಆಗುತ್ತೆ. ಇವಾಗ ಅದು ಮೈ ಆಗುತ್ತೆ, ಇದು 7 ಎಡೆ ಆಗುತ್ತೆ. ಕೆಳಗಡೆ ಇರ್ತಕ್ಕಂಥ ಲಿಂಗ ಆಗುತ್ತೆ. ಅದಕ್ಕೆ ಸ್ವಯಂಭೂ ಲಿಂಗಗಳಿಗೆ ಪ್ರಕೃತಿ ಸ್ವಯಂ ತಾನೇ ಅದಕ್ಕೆ ಬೇಕಾದಂಥ ರೂಪವನ್ನು ತಗೊಂಡಿಡುತ್ತೆ. ನಾವು ಯಾರೇ ಇಂಜಿನಿಯರು ಆರ್ಕಿಟೆಕ್ಟ್ ಕರ್ಕೊಂಡ್ಬಂದು ಈ ಥರ ಕೆತ್ತಕ್ಕೂ ಆಗಲ್ಲ, ಅವ್ನ ಬುಳ್ಳೆಲ್ಲೂ ಬರ್ಬೇಕು, ಹಿಂಗೆ ಶೇಪ್ ಮಾಡಬೇಕು, ಹಿಂಗೆ ಮಾಡಬೇಕು, ಅವ್ನು ಬರೋದು ಇಲ್ಲ, ಅವ್ನು ಬುಳ್ಳೆಲ್ಲೇ ಬರ್ದಿರಲ್ಲ. ಎಂತ
ಎಂಥ ಇಂಜಿನಿಯರ್ ಎಂಥ ಆರ್ಕಿಟೆಕ್ಟ್ ಆಗೋರು ಕರ್ಕೊಂಬನ್ನಿ, ಆದರೆ ಇದು ಪ್ರಕೃತಿ ನಿರ್ಮಿತ ಸಿದ್ಧರ ಒಂದು ತಪಸ್ಸಿನ ಫಲ, ಸಿದ್ಧರ ಶಕ್ತಿ ಫಲ ಏನಂದರೆ ಈ ರೀತಿಯಾದಂಥ ಕ್ಷೇತ್ರವನ್ನು ಪರಮಶಿವ ನಮಗೋಸ್ಕರ ಅಂತ ಒಂದು ಸಿದ್ಧಗಳಿಗೋಸ್ಕರವಾಗಿ ಈ ರೀತಿಯಾಗಿ ಮಾರ್ಪಾಡು ಮಾಡಿ ಭೂಮಿ ಬಿಟ್ಟಿರ್ತಾನೆ ಅಂತ. ಉಪಯೋಗಿಸ್ಕೊಂಡವನಿಗೆ ಸಿದ್ಧಿ ಆಗುತ್ತೆಪ್ಪ, ಇಲ್ಲ ಅಂತಂದರೆ ಮಲಿಕೊಳ್ಳೋಕ್ಕೋ ಇಲ್ಲ ಕೂತ್ಕೊಳ್ಳೋಕ್ಕೋ, ಕುರಿಗಿರಿ ಮೇಯಿಸ್ಕೊಂಬಂದಾಗ ದನ ಮೇಯಿಸ್ಕೊಂಬಂದಾಗ ಕೂತ್ಕೊಳ್ಳೋಕೆ ಒಂದು ಜಾಗ ಆಗುತ್ತೆ ಅಷ್ಟೇ. ಕರಡಿ ಒಳಗೆ ವಾಸ್ಥಾನ ಇದು, ಸಿದ್ಧಿ ಮಾಡೋರಿಗೆ ಒಂದು ಸಿದ್ಧ ಸ್ಥಾನ ಅಂತ. ಹಾಗೆ ಒಳ್ಳೆದಾಗಲಿ ಮಾಡಿ. ಬರೋಣ ಇನ್ನೊಂದ್ಸರಿ ಬಂದು ನಿಮ್ಮ ಅಪ್ಪಂಗೆ ಇನ್ನೊಂದ್ಸರಿ ಮಾಡೋಣ. ಚೆನ್ನಾಗಾಯ್ತೇನ್ರಪ್ಪ ಪೂಜೆ? ತುಂಬ ಚೆನ್ನಾಗೈತೆ. ಶಿವಸಾಂಬಜೆ ನಮಃ.